ಭಿಕ್ಷಾಟನೆಯಿಂದ ಸುಲಭವಾಗಿ ದುಡ್ಡು ಬರಕ್ಕೆ ಶುರುವಾಯಿತು, ಹಾಗಾಗಿ ಅದು ವೃತ್ತಿಯಾಗಿ ಕನ್ವರ್ಟ್ ಆಯಿತು ಅಂತ ಹೇಳಿದ್ರೆ. ಬಟ್ ಎಲ್ಲೋ ಭಿಕ್ಷೆನ ಕೇಳೋದಕ್ಕೂ ಬೇಡೋದಕ್ಕೂ ಒಂದು ಮನಸ್ಥಿತಿ ಇರಬೇಕು. ಎಲ್ರಿಗೂ ಅದು ಸಾಧ್ಯ ಆಗಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಏನು ಹೇಳ್ತೀರಿ? ಮಹರ್ಷಿ ಆಚಾರ್ಯ ವಿನೋದ ಭಾವೆ ಕೇಳಿರ್ತೀರ, ಭೂದಾನ ಚಳುವಳಿಯಲ್ಲಿ ಅವ್ರದ್ದೇ ಆದಂತಹ ಒಂದು ಮಹತ್ವದ ಪಾತ್ರವನ್ನು ಭಾರತದಲ್ಲಿ ವಹಿಸ್ತಂತು. ಅವ್ರು ಹೇಳ್ತಾರೆ, ಒಬ್ಬ ವ್ಯಕ್ತಿ ದುಡಿಯೋಕ್ಕೆ ಕೆಲಸ ಕೊಟ್ಟರೆ ಕೆಲಸ ಮಾಡ್ತಾನೆ, ಕೆಲಸ ಮಾಡೋಕ್ಕಾಗದಿರೋ ಅಂಥವನು, ಕೆಲಸನೇ ಸಿಕ್ಕಲ್ಲ ಅಂತ ಅಂದವನು ಕಳ್ತನ ಮಾಡ್ತಾನೆ. ಓಕೆ, ಕಳ್ತನವನು ಮಾಡೋಕ್ಕಾಗದಿರೋ ಅಂಥವನು ತನ್ನ ಸ್ವಾಭಿಮಾನವನ್ನು ಮೂಟೆ ಕಟ್ಬಿಟ್ಟು ಭಿಕ್ಷಾಟನೆ ಇಳಿತಾನೆ ಅಂತ ಹೇಳ್ತಾರೆ. ಇದು ನನ್ನ ಹೊರ್ಡಿಂಗ್ ಅಲ್ಲ, ವಿನೋದ ಭಾವೆಯವರು ಹೊರ್ಡಿಂಗ್. ಅಂದರೆ ಏನು ಅಂತಂದರೆ, ಅಲ್ಟಿಮೇಟ್ ಆಗಿ ಭಿಕ್ಷಾಟನೆಯಲ್ಲಿ ತೊಡಗಿರುವಂಥವ್ರು